ಇಲ್ಲ ನಮಗೂ ಅದು ಇವಾಗಲೇ ಗೊತ್ತಾಗುತ್ತೆ. ಬಟ್ ಇವಾಗ ಫಸ್ಟಿಗೆ ಇರಬೇಕಲ್ಲ ಮತ್ತೆ ಹಿಯರಿಂಗ್ 14 days. ನಾನು ಲಾಸ್ಟ್ ಅವ್ರಿಗೆ ಮೀಟ್ ಮಾಡಿದಾಗ ಕೂಡ ಅವರು ಅದೇ ಅಂದಿದ್ರು, ನೀನು ಏನೇ ಕಾರಣಕ್ಕೂ, ಯಾಕಂತಂದರೆ ಈ ಡೇಟ್ಸ್ನ ನಾನು ಮುಂಚೆ ಮಾತಾಡಿದ್ದೆ ಸರ್ ಹತ್ರ. ನಾವು ಅವ್ರ ಸಿನಿಮಾ ನಮ್ದೆಲ್ಲ ಪ್ಲಾನಿಂಗ್ ಇರೋದಕ್ಕೆ ಒಂದು ಡಿಸ್ಕಷನ್ ಅಂತ ಬಂದಿತ್ತು, ಯಾವಾಗಾದ್ರೆ ಏನಂತಂದ್ರೆ ಅವಾಗ ನಾನು ಹೇಳಿದ್ದೆ ಈ ಥರ ಡೇಟ್ಸ್ ಆಪ್ಷನ್ ಇದೆ, ಆಗಸ್ಟ್ ಅಂತಂದ್ರೆ ಓಕೆ ನೀನು ಆಗಸ್ಟ್ ಮಾಡೋದು ಅವ್ರಿಗೆಲ್ಲ ಗೊತ್ತಿದ್ದು. ನಾನು ಹೋದಾಗಲೂ ಅವ್ರು ಫಸ್ಟ್ ಅದನ್ನೇ ಹಾಯ್ ಹಲೋ ಅಂತ ನಂಬಿಲ್ಲ. ಫಸ್ಟ್ ಅವ್ರು ಕೇಳಿದೆ, ಮದುವೆ ಪ್ರಿಪ್ರೇಷನ್ಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆಯಾ ಅಂತ. ನಾನು ಸಖತ್ ಎಮೋಷನಲ್ ಆಗಿದೆ, ಅಲ್ಲಿ ನಾನು ಏನು ಮಾತಾಡಬೇಕು ಗೊತ್ತಾಗ್ತಿರಲಿಲ್ಲ. ಅವರೇನೆ ನಾನು ಸಮಾಧಾನ ಮಾಡಿಬಿಟ್ಟು ಅಲ್ಲೇ ಹೇಳಿದೆ, ಏನು ಚೇಂಜ್ ಆಗಬಾರ್ದು, ಅದೇನು ಡೇಟ್ ಇದೆ ಅದೆಲ್ಲ ಒಳ್ಳೆ ನೋಡ್ತಿದ್ವಿ ಟೈಮೆಲ್ಲ. ಯಾಕಂದ್ರೆ ನಾವು ಅಷ್ಟೊಂದು ಲಗ್ನ ಪತ್ರಿಕೆ ಓದಿಸಿದೆಲ್ಲ ಆಗೋಗಿತ್ತು. ಸೊ ಅದೆಲ್ಲ ಚೇಂಜ್ ಮಾಡಬಾರ್ದು, ಒಳ್ಳೇದಲ್ಲ. ಏನಿದೆ ನಾನು ಬರ್ತೀನಿ, ನಾನು ಬರ್ತೀನಿ, ಟೆನ್ಷನ್ ಮಾಡ್ಕೊಬೇಕು, ನಿನ್ನ ಮದುವೆ ಮಾತ್ರ ಡೇಟ್ ಮುಂದೆ ಹಾಕಬೇಡ ಆಗಬೇಕು ಅನ್ನೋದು ಅಂತಾನೆ ಅವ್ರು ಹೇಳಿ. ಸೊ ಹಾಗೆ ಅದನ್ನು ಫಾಲೋ ಮಾಡ್ತೀನಿ. ಖಂಡಿತವಾಗ್ಲೂ ಇರುತ್ತೆ. ಹಾಗಾಗಿನೇ ನಾನು ಅಲ್ಲಿ ಯಾಕೆ ಅನೌನ್ಸ್ಮೆಂಟ್ ಮಾಡಿರಲಿಲ್ಲ ಅಥವಾ ಎಲ್ಲೂ ಏನು ಹೇಳಿರಲಿಲ್ಲ ಅಂತಂದರೆ, ಇನ್ಫ್ಯಾಕ್ಟ್ ನಾವು ಇನ್ವಿಟೇಷನ್ಸ್ ಕೂಡ ಯಾರಿಗೂ ಕೊಟ್ಟಿರಲಿಲ್ಲ. ನಾನು ಅದಾದ್ಮೇಲಿಂದಲೇ ಶುರು ಮಾಡಿದ್ದು. ಸೊ ಎವ್ರಿಥಿಂಗ್ ವಾಸ್ ಆನ್ ಹೋಲ್ಡ್.